ಮತ್ತು ಇವರು ಕೂಡ ಒಂದು ಭಜನೆ ಮತ್ತು ಬಿಂಗಿ, ಮೂಢಮಕ್ಕಳ ಪಾಯ, ಯಕ್ಷಗಾನ ಇಂಥದ್ದರಲ್ಲಿ ಇವರು ಸರ್ವ ಕಲಾವಿದರಾಗಿದ್ದರು. ಇವರ ಅಣ್ಣನಾಗಿರ್ತಕ್ಕಂಥ ನಮ್ಮ ತಂದೆ ದಿವಂಗತ ರಾಮ ಮಾರ್ನಾಯ್ಕ್ ಇವರು ಯಕ್ಷಗಾನದಲ್ಲಿಯೇ ಸಿದ್ದಾಪುರ ತಾಲೂಕಿನಲ್ಲಿ ಇವತ್ತು ಯಾರಾದರೂ ನಮ್ಮನ್ನು ನೀವು ಯಾರು ಅಂತ ಕೇಳಬೇಕಂತ ಇದ್ರೆ ಯಕ್ಷಗಾನ ರಾಮಣ್ಣ ಅಂತ, ಯಕ್ಷಗಾನ ರಾಮಣ್ಣ ಮಕ್ಕಳ ಅಂತ ನಮ್ಮನ್ನು ಕೇಳ್ತಿದ್ರು. ನಮ್ಮ ಪರಿಚಯ ಯಾರಿಗಿಲ್ಲ. ನಮ್ಮ ತಂದೆ ನಮ್ಮ ಚಿಗಪ್ಪನವರ ಹೆಸರನ್ನೇ ಹೇಳಿದರೆ ಯಕ್ಷಗಾನ ರಾಮಣ್ಣ ಮಕ್ಕಳ ಅಂತ ಹೇಳ್ತಿದ್ರು. ಅಂತ ಒಂದು ಕುಟುಂಬದಲ್ಲಿ ಈ ಒಂದು ಹೊಸಳ್ಳಿ ಊರಿನಲ್ಲಿ ಯಕ್ಷಗಾನ ರಾಮಣ್ಣ ಮತ್ತು ಹಂಗಂತ ನಮ್ಮ ಚಿಕ್ಕಪ್ಪ ಇವರು ಕೂಡ ಯಕ್ಷಗಾನದಲ್ಲಿ ತರಬೇತಿ ಪಡೆದಿದ್ದರು. ಬಿಂಗಿಯಲ್ಲಿ ಬಂತು, ಭಜನೆಯಲ್ಲಿ ಬಂತು, ಮೂಡಲ ಪಾಯದಲ್ಲಿ ಬಂತು. ಎಲ್ಲ ಸಾಂಸ್ಕೃತಿಕ ಕಲಾ ಒಂದು ರಂಗದಲ್ಲಿ ಅವರು ಮೆರೆದಿದ್ದರು. ಆ ಒಂದು ಛಾಪು ಈ ಊರಿಗೆ ಸದಾ ಸಿದ್ಧ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಊರಿನಲ್ಲಿ ಇದ್ದಂಥ ಸರ್ವರು ಬಂತು. ಎಲ್ಲವರು ಕೂಡ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ಒಂದು ಭಜನೆ, ಒಂದು ಇವತ್ತು ನಾನೇ ಹೆಮ್ಮೆಯಿಂದ ಹೇಳ್ತಿದ್ದೇನೆ, ಇವತ್ತು ಮೂಡಲ ಪಾಯ, ಇವತ್ತು ಮಾರುತಿ ಯಕ್ಷಗಾನ ಮಂಡಳಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಾರುತಿ ಯಕ್ಷಗಾನ ಮಂಡಳಿ ಇರತಕ್ಕಂಥದ್ದು ಇದು ಮೂಲತಃ ದಿವಂಗತ ರಾಮ ಮಾರ್ನಾಯ್ಕ್ ಮತ್ತು ಇಲ್ಲಿ ಪರಂಗೆ ರಾಮಣ್ಣ ಅಂತ ಒಬ್ಬ ಅಂತ ದಿಗ್ಗಜ ಕಲಾವಿದರಿಂದಲೇ ಇವತ್ತು ಬೇಡ್ಕಣಿಯ ಮಾರುತಿ ಯಕ್ಷಗಾನ ಮಂಡಳಿ ಅದು ಸ್ಥಾಪಿಸಲ್ಪಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಅವರನ್ನು ಗುರುತಿಸಲ್ಪಡ್ತಾರೋ ಅದು ಗೌರವವಾದಂಥ ವಿಷಯ. ಅದಕ್ಕೆ ಒಂದು ದಾಪುಗಾಲನ್ನು ಇಡಲಿಕ್ಕೆ ಇವತ್ತು ದಿವಂಗತ ರಾಮಣ್ಣ ನಾಯ್ಕ್ ಮತ್ತು ದಿವಂಗತ ಪರಂಗೆ ರಾಮಣ್ಣ ನಾಯ್ಕ್ ಇಂಥವರು ಆ ಮಾರುತಿ ಯಕ್ಷಗಾನಕ್ಕೆ ದಾಪುಗಾಲನ್ನು ಇಡಲಿಕ್ಕೆ ಅವರು ಪ್ರೋತ್ಸಾಹವನ್ನು ಮಾಡಿಕೊಟ್ಟಂಥ ಒಂದು ಊರು. ಹೆಚ್ಚಿಗೆ ಮಾತಾಡಲಿಕ್ಕೆ ನನಗೆ ಬರುವುದಿಲ್ಲ. ಮೊದಲು ನುಡಿಗಳನ್ನು ನಾನು ನುಡಿತಾ ಇದ್ದೇನೆ. ಎಷ್ಟರ ಮಟ್ಟಿಗೆ ನೀವು ಇದನ್ನು ಸ್ವೀಕರಿಸುತ್ತೀರೋ ಅದು ನಿಮಗೆ ಗೊತ್ತಂತ ವಿಷಯ. ಇದರ ಜೊತೆಯಲ್ಲಿ ಈ ಒಂದು ಕೂಟದಲ್ಲಿ ಭಾಗವಹಿಸತಕ್ಕಂಥ ಭಜನೆ ಬಂತು. ಇವತ್ತು ಗಂಡು ಮಕ್ಕಳು ಬಂದಿದ್ದಾರೆ, ಹೆಣ್ಣು ಮಕ್ಕಳು ಬಂದಿದ್ದಾರೆ. ಭರತವನ ನಾಟ್ಯವನ್ನು ಮಾಡಿದಂಥ ಇವತ್ತು ನನ್ನ ಮಗಳು ಈ ಒಂದು ಕೆಳಗನೇಕೇರಿ ಕುಟುಂಬದ ಅದು ಒಂದು ಮೇರು ಆಸ್ತಿ. ಅದನ್ನು ನಾನು ಹೆಮ್ಮೆಯಿಂದ ವೇದಿಕೆಯಲ್ಲಿ ಹೇಳಿಕೊಳ್ಳಲಿಕ್ಕೆ ನಾನು ಇದನ್ನು ಪಡುತ್ತೇನೆ. ಅದೇ ರೀತಿಯಲ್ಲಿ ಈ ಕುಟುಂಬದ ಮಕ್ಕಳಂತಲ್ಲ, ಈ ಊರಿನ ಸರ್ವ ಮಕ್ಕಳು, ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ಅಂಥ ಒಂದು ಆಖ್ಯಾನ ಅಭ್ಯಾಸವನ್ನು ಮಾಡಿ ಆ ಒಂದು ಪಾಂಡಿತ್ಯದಲ್ಲಿ ಎಲ್ಲವರು ಮುಂದುವರಿಯಲಿ ಎಂದು ನಾನು ಹೇಳುತ್ತಾ ಈ ಸರ್ವ ಎಲ್ಲರಿಗೂ ನಾನು ಅಭಿನಂದಿಸುತ್ತಾ ಇನ್ನು ಮುಂದೆ ನಿಮಗೆ ಯಕ್ಷಗಾನವನ್ನು ತೋರ್ಪಡಿಸತಕ್ಕಂಥ ಸರ್ವ ಕಲಾವಿದರಿಗೂ ಅವರವರ ಹೆಸರನ್ನು ನನಗೆ ಗೊತ್ತಿರುವುದಿಲ್ಲ. ಎಲ್ಲವರಿಗೂ ನಾನು ಈ ಒಂದು ವೇದಿಕೆಯ ಮುಖೇನ ಈ ನಮ್ಮ ಕುಟುಂಬದ ಪರವಾಗಿ, ಈ ನಮ್ಮ ಹೊಸಳ್ಳಿ ಊರಿನ ಪರವಾಗಿ, ಈ ನಮ್ಮ ಮುತ್ತಿಗೆ ಊರಿನ ಅಣ್ಣ ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅಕ್ಕ ತಮ್ಮಂದಿರು, ಮುದ್ದು ಮಕ್ಕಳ ಎಲ್ಲರ ಪರವಾಗಿ ಅವರಿಗೆ ಆಭಾರ ಮನ್ನಣೆಯನ್ನು ಸಲ್ಲಿಸುತ್ತಾ ಈ ನನ್ನ ಎರಡು ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನು ಕೊಡುತ್ತೇನೆ.